ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಬಂದು ಗುರುವಾರ. ಆ್ಯಕ್ಚುಲಿ ಎಲ್ಲ ಕೆಲಸನೂ ಕೂಡ ಮುಗೀತು. ಹಾಗೆ ಇವತ್ತು ಪಲಾವ್ ಮಾಡಿದ್ದೆ ತಿಂಡಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಟೈಮ್ ಇದೆ, ತುಂಬ ಟೈಮ್ ಇದೆ. ಅಲ್ಲೇ 9 ಗಂಟೆ ಒಳಗೇ ನಾನು ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡೆ. ಯಾಕಂದರೆ ನಿನ್ನೆನೇ ನಾನು ಮನೆಯೆಲ್ಲ ಹೊರಿಸ್ಕೊಂಡಿದ್ದೆ. ಸೊ ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಮತ್ತೆ ನಾಳೆ ಮನೆ ಹೊರಿಸ್ಬೇಕಲ್ವಾ. ಸೊ ಹಾಗಾಗಿ ನಾನು ನಿನ್ನೆನೇ ಹೊರಿಸ್ಕೊಂಡ್ಬಿಟ್ಟೆ. ಮನೆಯಲ್ಲಿ ನಾನ್ ವೆಜ್ ಏನು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿ ತಿನ್ನಬೇಕು. ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು, ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ನಾನು ರೆಡಿಮೇಡ್ ಬ್ಲೌಸಸ್ ಬರುತ್ತೆ ಅಲ್ವಾ, ಇವಾಗೆಲ್ಲ ಕಲಂಕಾರಿ ಹಾಗೆ ಇಕ್ಕಟ್ಟು, ಸೊ ಈ ಥರ ಒಂದು ಬ್ಲೌಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಡೋಲಾ ಸಿಲ್ಕ್ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿನೂ ಕೂಡ ಬುಕ್ ಮಾಡಿ ತರಿಸ್ಕೊಂಡೆ. ಅದಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ನನ್ನ ಹತ್ರ ಬ್ಲೂ ಕಲರ್ ಸ್ಯಾರಿ ಇರಲಿಲ್ಲ. ಸೊ ಬ್ಲೂ ಕಲರಲ್ಲೇ ತೊಗೋಬೇಕು ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ದು ಸ್ಯಾರಿ ತೊಗೊಂಡೆ. ಅದೆಲ್ಲನೂ ಕೂಡ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ನಿಮಗೆ ಹಿಂದೆ ಹೇಳಿದ್ದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ನಾನು ತೊಗೊತಾ ಇದ್ದೀನಿ. ಅದೆಲ್ಲ ಬಂದ ತಕ್ಷಣ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ಅದನ್ನು ಓಪನ್ ಮಾಡಿಲ್ಲ. ಅದಾಗಲೇ 2 ಡೇಸ್ ಆಯಿತು ಬಂದು. ವ್ಲಾಗ್ನ ಮಾಡಬೇಕಾದ್ರೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಬನ್ನಿ ಇವಾಗ ನಾನು ಅದನ್ನೆಲ್ಲ ಓಪನ್ ಮಾಡಿ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದು ಏನೇನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹಾಗಿದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ನಾಯ್ಕಾಯಿಂದ ಕೆಲವೊಂದು ಐಟಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಪ್ರಾಡಕ್ಟ್, ಸ್ಕಿನ್ ಕೇರ್ ಪ್ರಾಡಕ್ಟನ್ನು ನಾನು ಪರ್ಪಲ್ಲು ಹಾಗೆ ಕೆಲವೊಂದರಲ್ಲೆಲ್ಲ ಸರ್ಚ್ ಮಾಡ್ತೀನಿ ಎಷ್ಟು ಅಮೌಂಟ್ ಇದೆ, ಹಾಗೆ ಎಷ್ಟೆಲ್ಲ ಡಿಸ್ಕೌಂಟ್ ಇದೆ ಅಂತ ಹೇಳಿಬಿಟ್ಟು. ಸೊ ನಾಯ್ಕಾ ಇಸ್ ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ಅವ್ರ ಪ್ಯಾಕೇಜಿಂಗ್ ಇರ್ಬೋದು ಎಲ್ಲನೂ ಕೂಡ ಅಮೆಝಾನ್ ಥರನೇ ತುಂಬಾ ನೀಟಾಗಿರುತ್ತೆ. ಸೊ ಇವಾಗ ನಾನು ಫಸ್ಟಾಗಿ ನಿಮಗೆ ತೋರಿಸ್ತಾ ಇರುವಂಥದ್ದು ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್ ಹೈಡ್ರಾ ಬಾಂಬ್ ಸಿರಮ್ ಮಾಸ್ಕ್ ಅಂತ ಹೇಳಿಬಿಟ್ಟು. ಸೊ ಇದು ಪೊಮೆಗ್ರನೇಟ್ದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇದು ತುಂಬ ಜನ ಹಾಕ್ತಾ ಇರೋದನ್ನ ಆವಾಗವಾಗ ನೋಡ್ತಾ ಇದ್ದೆ. ಸೊ ನಾನೊಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ಟ್ರೈ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ಇದು ಮಾಯ್ಶ್ಚರೈಸರು ಡಾಟ್ ಆ್ಯಂಡ್ ಕೀ ನಿಮಗೆ ತೋರಿಸಿದೆ ನಾನೊಂದು. ಇದು ಬಂದು 72 hours ಹೈಡ್ರಾ ಜೆಲ್ ಅಂತ ಹೇಳಿಬಿಟ್ಟು. ಸೊ ಇದು ತುಂಬ ಹೈಡ್ರೇಟಿಂಗ್ ಆಗಿ ಇಟ್ಟಿರುತ್ತೆ. 72 hours ಅಂತ ಹೇಳಿಬಿಟ್ಟು. ಇದು ಫುಲ್ ಜೆಲ್ ಫಾರ್ಮು. ಯಾವ ಥರ ಅಂತ ಅಂದರೆ ನಾವು ಫೇಸ್ಗೆ ಯಾವುದಾದ್ರೂ ಈ ಅಲೋವೆರಾನೋ ಅಥವಾ ನೀರಲ್ಲಿ ಏನಾದರೂ ಮುಖನ ಒರೆಸ್ಕೊತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ. ಅಷ್ಟು ಜೆಲ್ ಫಾರ್ಮ್ ಆಗಿದೆ. ನನಗೆ ತುಂಬಾ ಸೂಟ್ ಆಗುತ್ತೆ ಆ ಥರ ಇರೋವಂಥದ್ದು. ಕ್ರೀಮ್ ಥರ ಇರೋವಂಥದ್ದು ಅಷ್ಟು ಸೂಟ್ ಆಗೋಲ್ಲ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಸನ್ಸ್ಕ್ರೀನು. ನಾನು ಆಲ್ರೆಡಿ ಒಂದು ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದೆ, ಬಟ್ ಅದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಸನ್ಸ್ಕ್ರೀನ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಅದು ಕೂಡ ನನ್ನ ಫೇಸ್ಗೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಸೊ ಇನ್ನು ನೆಕ್ಸ್ಟು ಅದಕ್ಕೆ ಫ್ರೀ ಕೊಟ್ಟಿದ್ದಂಥದ್ದು ಒಂದು ಫೇಸ್ ವಾಶ್. ಡಾಟ್ ಆ್ಯಂಡ್ ಕೀ ಅವ್ರದ್ದೇ ಒಂದು ಫೇಸ್ ವಾಶ್ ಸಪ್ರೇಟಾಗಿ ಬಂದಿತ್ತು. ಅದು ತುಂಬ ಚಿಕ್ಕ ಸ್ಮಾಲ್ ಆಗಿ ಬಂದಿತ್ತು. ಅದರಲ್ಲೂ ಕೂಡ 1-2 ಸರಿ ನಾನು ಫೇಸ್ ವಾಶ್ ಮಾಡಿಕೊಂಡೆ. ಸೊ ಇದನ್ನು ನಾನು 2 ಡೇಸ್ ಹಿಂದೆ ನಿಮಗೆ ಪ್ಯಾಕಿಂಗ್ದೆಲ್ಲ ವಿಡಿಯೋ ಮಾಡಿರೋದು. ಇವತ್ತಿಗಾಗಲೇ 2 ಡೇಸ್ ಆಯ್ತಲ್ವ. ಸೊ ಹಾಗಾಗಿ ನಾನು ನಿಮಗೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಫೇಸಿಗೆ ಅಂದರೆ 2 ಡೇಸ್ ಆಗಿತ್ತು. ನಂದು ಮಾಯ್ಶ್ಚರೈಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊರಗಡೆ ನನಗೆ ಓಡಾಡೋದಕ್ಕೆ ತುಂಬ ಭಯ ಆಗ್ತಿತ್ತು. ಈ ಬಿಸಿಲಲ್ಲಿ ಸ್ಕಿನ್ ಅಂತೂ ಫುಲ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ 2 ದಿವಸದಿಂದ ನಾನು ಕೂಡ ಮನೆಯಿಂದ ಹೊರಗಡೆ ಎಲ್ಲೂ ಕೆಲಸಕ್ಕೆ ಅಂತ ಎಲ್ಲೂ ತೋಟಕ್ಕೆ ಅಲ್ಲಿ ಇಲ್ಲಿ ಅಂತ ಓಡಾಡಲಿಲ್ಲ. ಇವಾಗ ಸದ್ಯ ಬರ್ತಿದ್ದ ಹಾಗೆಯೇ ಹೇಗಿದ್ರು ಸ್ನಾನ ಎಲ್ಲ ಮುಗಿಸಿದೆ ಅಲ್ವಾ, ಅದಕ್ಕೋಸ್ಕರ ಬರ್ತಿದ್ದ ಹಾಗೆಯೇ ಹಾಕ್ಕೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಐಬ್ರೋ ಒಂದು ಮಾಡಿಸಿದ್ರೆ ಸೊ ನೀಟಾಗಿ ಕಾಣ್ಬೋದು ಅಂತ ಅಂದ್ಕೊತೀನಿ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ಕೆಲಸ ಇರಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಮೊಸರು ಅನ್ನ ಊಟ ಮಾಡ್ಕೊಂಡು ಇವಾಗ ಜಾಸ್ತಿ ನಾವು ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಮಧ್ಯಾಹ್ನ ಟೈಮ್ ಜಾಸ್ತಿ ಮೊಸರನ್ನ ಅದರಲ್ಲಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮೊಸರು ಅಥವಾ ಮಜ್ಜಿಗೆನಲ್ಲಿ. ಯಾಕಂದರೆ ತುಂಬ ಅಂದರೆ ಬಿಸಿಲಿದೆ. ಹಾಗೆಯೇ ನಮ್ಮ ಬಾಡಿ ತುಂಬ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವಾಗ ಬಂದು ನೈಟ್ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಸಾಲ ರೊಟ್ಟಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಚಟ್ನಿ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ರೊಟ್ಟಿನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ದಿನ ಎಲ್ಲ ಬರೀ ಹೀಗೆ ಅದು ಡೈಲಿ ಅಂತೂ ಯಾವ ಕೆಲಸಗಳನ್ನೂ ಮಾಡೋದಕ್ಕೆ ಆಗಲ್ಲ. ಬೆಳಗ್ಗೆ
ಒಂದು 10 ಗಂಟೆ ಆಯ್ತಿದ್ದಾಗಿನೇ ಫುಲ್ಲು ಟಯರ್ಡ್ ಅಂತ ಫೀಲ್ ಬಂದ್ಬಿಡುತ್ತೆ. ಯಾಕಂದರೆ ಬಿಸಿಲು ಅಷ್ಟೊಂಥರ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಒಂದು 11 ಅಥವಾ 12 ಮಲ್ಕೊಂಬಿಟ್ಟು 1 ಗಂಟೆ ಅಥವಾ 1:30ಗೆಲ್ಲ ಎದ್ದುಬಿಡ್ತೀನಿ. ಸೊ ಯಾಕಂದರೆ ನಮಗೂ ಕೂಡ ಅಷ್ಟೇ ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಈ ಬಿಸಿಲುಗಂತೂ ಏನು ಕೆಲಸ ಮಾಡೋದಕ್ಕೆ ಮೂಡಾಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಈಗ ಆ ಥರ ಮಾಡಿಕೊಂಡು ಮಧ್ಯಾಹ್ನ ಆದಷ್ಟು ನಾವು ಮೊಸರನ್ನ ತಿಂತಾಯಿದ್ದೀವಿ. ಜಾಸ್ತಿ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಾಂದರೆ ತೊಗರಿಬೇಳೆ ಎಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಸಾಂಬಾರು ಏನಾದರೂ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲರಿಗೂ ಕೂಡ ನೈಟ್ ಅಂತ ಅಂದ ತಕ್ಷಣ ಏನಾದ್ರೂ ಒಂದು ಸ್ಪೆಷಲ್ ಇರಲೇಬೇಕು ಅಲ್ವಾ. ಸೊ ತುಂಬ ದಿನ ಆಗಿತ್ತು ನಾನು ಕೂಡ ಮಸಾಲೆ ರೊಟ್ಟಿ ಹಾಕಿ. ಮನೆಯಲ್ಲಿ ತುಪ್ಪ ಖಾಲಿ ಆದಾಗ ನಾನು ಮಸಾಲೆ ರೊಟ್ಟಿ ಹಾಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದರೆ ಮಸಾಲೆ ರೊಟ್ಟಿಗೆ ತುಪ್ಪ ಇದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ ಫೈನಲಾಗಿ ತುಪ್ಪ ಇತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇವಾಗ ಹಾಕಿದೆ. ಹಾಗೆ ಮಾವಿಗೂ ಕೂಡ ಮೊದಲು ಮಾವಂಗೆ ಹಾಕ್ಕೊಟ್ಬಿಡ್ತೀನಿ, ಯಾಕಂದರೆ ಅವ್ರಿಗೆ ಆಲ್ರೆಡಿ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡೇ ತಿಂತೀವಿ. ಸೊ ಮಾವೊಂದು ಪೂರ್ತಿಯಾಗಿ ಮುಗಿಸ್ಬಿಟ್ರೆ ಇನ್ನು ನಾವುಗಳು ತಿನ್ಬೋದು ಅಂತ ಹೇಳಿಬಿಟ್ಟು ಅವರಿಗೆ ಮೊದಲು ಹಾಕಿ ಕೊಡ್ತೀನಿ. ಸೊ ಫೈನಲಾಗಿ ಎಲ್ಲರದ್ದು ಕೂಡ ಎಲ್ಲರಿಗೂ ರೊಟ್ಟಿ ಹಾಕಿಕೊಟ್ಟು ಅವರೆಲ್ಲರೂ ತಿಂದು ಆಯಿತು. ಎಲ್ಲ ಬಿಸಿ ಬಿಸಿ ರೊಟ್ಟಿ ಅಂದ ತಕ್ಷಣ ಎಲ್ಲ ಬಿಸಿ ಬಿಸಿ ತಿನ್ನೋದಕ್ಕೆ ಓಡಾಡ್ತಾರೆ. ಸೊ ಅವರೆಲ್ಲರದ್ದು ತಿಂಡಿ ಆದ ತಕ್ಷಣ ನಾನು ಪಾತ್ರೆಗಳೆಲ್ಲ ಇದ್ವಿ ತುಂಬಾ, ಅದನ್ನೆಲ್ಲನೂ ವಾಶ್ ಮಾಡಿಬಿಟ್ಟು ಇವಾಗ ತಿಂಡಿನ ತಿಂತಾಯಿದ್ದೀನಿ. ಅಂದರೆ ನೈಟ್ ಊಟ ಅದು. ಸೊ ಇನ್ನು ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್, ಇವತ್ತು ಶುಕ್ರವಾರ, ಶಿವರಾತ್ರಿ ಇದೆ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 2 ಡೇಸ್ ಆಗೋಗ್ಬಿಟ್ಟಿದೆ ನಾನು ಬ್ಲಾಗ್ನ ಮಾಡಿ. ಸೊ ಹಾಗಾಗಿ ಇವತ್ತೇ ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡ್ತಾಯಿದ್ದೀನಿ. ಸೊ ಎಸ್, ಹಬ್ಬ ಅಂದಿದ ತಕ್ಷಣ ನಾವು ಖಂಡಿತವಾಗ್ಲೂ ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೇಬೇಕು, ಒರೆಸ್ಲೇಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಇವತ್ತು ಏನು ಅಂತ ಅಂದರೆ ಲೇಬರ್ಗಳು ಬಂದಿದ್ದರು ಕೊಬ್ಬರಿ ಸುಲಿಯೋದಕ್ಕೆ ಅಂತ ಹೇಳಿ. ಅವ್ರಿಗೆಲ್ಲ ತಿಂಡಿ ಮಾಡಿಟ್ಬಿಟ್ಟು ಮನೆ ಒರೆಸಿ ಇವಾಗ ನಾನು ನಮಗೆ ಅಂತ ಹೇಳಿಬಿಟ್ಟು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ನಿಮ್ಗೆ ಹೇಳ್ದಾಗೆ ತರಕಾರಿ ಪಲಾವು ನಮಗೆ ಅಂತ ಮಾಡ್ಕೊಂಡಿದ್ದೆ. ಸೊ ಮತ್ತೆ ತರಕಾರಿ ಪಲಾವ್ ಮಾಡಿದ್ರೆ ಯಾರೂ ಕೂಡ ತಿನ್ನೋದಿಲ್ಲ. ಸೊ ಅದಕ್ಕೆ ಲೇಬರ್ಗಳಿಗೆ ತರಕಾರಿ ಪಲಾವ್ ಮಾಡಿ ನಮಗೆ ಇವಾಗ ತರಕಾರಿ ಗೊಜ್ಜು ಮಾಡಿಬಿಟ್ಟು ಹಾಗೆ ರೊಟ್ಟಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಕೆಲಸಗಳು ಆಗೋದ್ರೊಳಗೆ 10 ಗಂಟೆ ಆಗೋಯಿತು. ತುಂಬಾ ಲೇಟ್ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋದು ತುಂಬ ಲೇಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಇವತ್ತು ಶಿವರಾತ್ರಿ ದಿನ ನಾನೇನು ಉಪವಾಸ ಇರೋದಿಲ್ಲ. ತುಂಬ ಜನ ಉಪವಾಸ ಇರ್ತಾರೆ. ಸೊ ಮಗ ಉಪವಾಸ ಇರ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಅವನೇ ಇದ್ರಾಯಿತು ಅಂತ ಹೇಳಿ ನಾನು ಯಾವತ್ತೂ ಮಾಡಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಯಾವತ್ತೂ ಶಿವರಾತ್ರಿ ಹಬ್ಬನ ಏನು ತುಂಬ ಗ್ರ್ಯಾಂಡಾಗೇನು ಆಚರಿಸಿಲ್ಲ. ಹಾಗೆ ದೇವಸ್ಥಾನಗಳಿಗೆ ಹೋಗಬೇಕು ಆ ಥರ ಏನೂ ರೂಲ್ಸೇ ಇಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಇವಾಗ ಮಗ ಮಾಡ್ತೀನಿ ಅಂತ ಹೇಳ್ದ. ಅದು ಹೋದ ವರ್ಷವೂ ಕೂಡ ಅವನು ಉಪವಾಸ ಇದ್ದ. ಸೊ ನೈಟೆಲ್ಲ ಜಾಗರಣೆ ಮಾಡೋದಕ್ಕೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಬೆಳಗ್ಗೆಗೆ ಸ್ಕೂಲ್ ಇತ್ತು ಮಗಂದು. ಅವ್ನು ಹೇಳ್ದ ತುಂಬ ಜನ ಬರಲ್ಲ ಅಮ್ಮ, ಬೆಳಗ್ಗೆಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಜಾಗರಣೆ ಇರೋಣ ಅಂತ ಹೇಳಿಬಿಟ್ಟು. ಬೇಡ, ಯಾಕಂದರೆ ಇವಾಗ ಎಕ್ಸಾಮ್ ಟೈಮು. ಸೊ ಒಂದೊಂದು ದಿನದ್ದು ಕೂಡ ಅವ್ರಿಗೆ ಟೀಚರ್ಸ್ಗಳು ಏನು ಗೈಡ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಬೇಡ, ನೀನು ಜಾಗರಣೆ ಇರೋದು ಬೇಡ, ಬರೀ ಉಪವಾಸ ಇರು ಸಂಜೆವರೆಗೂ ಅಂತ ಹೇಳಿದ್ದೆ. ಸೊ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದ. ಇನ್ನು ಅವನು ಬರಲ್ಲ ಅಂದರೆ ತಿಂಡಿ ತಿನ್ನಲ್ಲ ಅಂತ ಹೇಳಿದ್ದ ಅಲ್ವಾ. ಸೊ ಉಪವಾಸ ಇರೋದ್ರಿಂದ ಅವನಿಗೆ ಫ್ರೂಟ್ಸು ಎಲ್ಲ ಕಟ್ ಮಾಡಿಕೊಟ್ಟೆ, ಅವ್ನು ತಿಂದ. ಇವಾಗ ನಮಗೆ ಮಾತ್ರ ರೊಟ್ಟಿನ ಹಾಕ್ಕೊಂಡೆ. ಸೊ ಇವತ್ತು ಸಂಜೆ ಹಾಗೆ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಂಜೆ ಮೇಲೆ ಅವನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿನ್ಬೋದಲ್ವ ಅಂತ ಹೇಳಿ ಮಾಡಿದೆ. ಬಟ್ ಎಲ್ಲರೂ ಏನು ಮಾಡಿದ್ರು ಅಂದರೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಆರಾಮಾಗಿ ಬಂದರು, ಅಪ್ಪ ಮಗ ಇಬ್ಬರು ಕೂಡ. ಸೊ ಅದು ಕೂಡ ಸೋರಕ್ಕೆ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ ಕಾಳು. ಸೊ ಇನ್ನೊಂದು 2 ಡೇಸ್ ಆದಮೇಲೆ ಮಾಡ್ತೀನಿ ಖಂಡಿತವಾಗ್ಲೂ, ಅದನ್ನು ಹಾಗೆ ಇಡೋದಿಲ್ಲ. ಇವಾಗ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಬ್ಬರು ಕೂಡ. ನಾನು ಹೋಗಬೇಕಿತ್ತು, ಬಟ್ ಇಲ್ಲಿ ಮಾವ ಇರೋದ್ರಿಂದ ಅವರು ನೋಡ್ಕೊಳಕ್ಕೊಬ್ರು ಇರಲೇಬೇಕು. ಸೊ ಅದಕ್ಕೇ ಎಲ್ಲರೂ ಕೂಡ ಹೋದರೆ ಸುಮ್ಮನೆ ಆಮೇಲೆ ಹೆಚ್ಚು ಕಡಿಮೆ ಆಗೋದು ಜಾಸ್ತಿ, ಯಾರೂ ಇಲ್ಲ ಅಂತ ಅಂದಾಗಲೇ ಆ ರಿಸ್ಕ್ ಬೇಡ ಅಂತ ಹೇಳಿ ಅವರಿಬ್ಬರನ್ನೇ ಕಳಿಸ್ಕೊಟ್ಟೆ. ಪರವಾಗಿಲ್ಲ, ನಾನು ಮನೆಯಲ್ಲೇ ಪೂಜೆ ಮಾಡಿದ್ದೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸಿ ಮಲ್ಕೊಂಡಿದ್ರು. ಅವ್ರನ್ನ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ, ಟಿ ವಿ ಹಾಕಿಬಿಟ್ಟು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರೆಲ್ಲರೂ ಬರೋವರೆಗೂ ಹುಣಸೆ ಹಣ್ಣನ್ನು ಹಾಗೆ ಬಿಡಿಸ್ಕೊಂಡು ಕೂತಿದ್ದೆ. ಸೊ ಓಕೆ, ಇವಾಗ ಬಂದು ನನ್ನ ಬ್ಲೌಸ್ ಪೀಸಸ್ನ ತೋರಿಸ್ತೀನಿ. ಬಟ್ ಇದು ಚೆನ್ನಾಗಿಲ್ಲ.
ನಿಜ ಹೇಳಬೇಕು ಅಂತ ಅಂದರೆ ಇದು ಕ್ವಾಲಿಟಿ ಒಂದು ಸರಿ ನಾವು ನೀರಿಗೆ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿದೆ. ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇದೆ. ಸೊ ಈ ಥರ ಪ್ರಿನ್ಸಸ್ ಕಟ್ಟು ಫ್ರಂಟು, ಹಾಗೆಯೇ ಫಿನಿಶಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ನೀಟಾಗಿದೆ. ಸೊ ಎಲ್ಲ ಕಡೆಯೂ ಕೂಡ ಈ ಥರ ಪೈಪಿಂಗ್ ಮಾಡಿದ್ದಾರೆ ಇದಕ್ಕೂ ಕೂಡ. ಸೊ ಇಲ್ಲಿ ಕೆಳಗಡೆನೂ ಕೂಡ ಪೈಪಿಂಗ್ ಮಾಡಿದ್ದಾರೆ. ಇಷ್ಟ ಆಯಿತು. 42 ಸೈಜ್ ನಾನು ಮಾಡಿದ್ದು, ಯಾಕಂದರೆ ಸೈಜು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ರೆಡಿಮೇಡ್ ಬ್ಲೌಸ್ನ ಬುಕ್ ಮಾಡಿ ತರಿಸಿರೋದು. ಸೊ ಹೇಗೆ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ. ತುಂಬಾ ದೊಡ್ಡದಾಗಿದೆ ನನಗದು. ಇನ್ನು ನೆಕ್ಸ್ಟು ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು. ಎಸ್, ಇದು ಕೂಡ ಪ್ರಿನ್ಸಸ್ ಕಟ್ ಬರುತ್ತೆ. ಎಸ್, ಇದು ಕೂಡ ಈ ಥರ ಪ್ರಿನ್ಸಸ್ ಕಟ್ಟು, ಹಾಗೆ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ. ಸ್ಲೀವ್ಗೂ ಕೂಡ ಪೈಪಿಂಗ್ ಇದೆ. ಇದು ಫುಲ್ಲು ಸ್ಲೀವ್ ಬರಲ್ಲ ಅಂತ ಅಂದ್ಕೊತೀನಿ. ಎಸ್, ನಾನು ಒಂದು ಸರಿನೂ ವೇರ್ ಮಾಡಿಲ್ಲ. ಈಗ ಜಸ್ಟು ಸ್ಟಿಚಿಂಗ್ ಮಾಡಿಕೊಂಡೆ, ಯಾವುದಾದ್ರೂ ಸ್ಯಾರಿಗಳಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡೋಣ. ಇದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಅದು ಫ್ಯಾಬ್ರಿಕ್ ನನಗೆ ಇಷ್ಟ ಆಗಲಿಲ್ಲ. ಹಾಗೆ ಅದು ಡಿಸೈನೇ ಒಂಥರ, ಅಂದರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟಾಗಿ ನೋಡಿದಾಗ ಒಂಥರ ಅಂತ ಅನಿಸ್ತು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಇರಲಿ, ಏನಕ್ಕಾದರೂ ಯಾವುದಕ್ಕಾದರೂ ಅರ್ಜೆಂಟ್ ಇದ್ದಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಅದನ್ನು ಹಾಗೆ ರಿಟರ್ನ್ ಏನೂ ಹಾಕೋದಕ್ಕೆ ಹೋಗಲಿಲ್ಲ. ಅದನ್ನು ಬುಕ್ ಮಾಡಿದ್ದು ನಾನು ಮೀಶೋದಲ್ಲಿ ಬುಕ್ ಮಾಡಿದೆ, ಬಟ್ ಇದನ್ನು ಬುಕ್ ಮಾಡಿದ್ದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದೆ. ಬಟ್ ಕ್ವಾಲಿಟಿ ಮಾತ್ರ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಸೊ ವೈಟು, ಬ್ಲ್ಯಾಕು ಮತ್ತು ಮರೂನು, ಸೊ ಇಷ್ಟು ಕಲರು ಕೂಡ ಇದರಲ್ಲಿ ಇದೆ. ತುಂಬಾ ಇಷ್ಟ ಆಯಿತು ನನಗೆ. ಸೊ ಫ್ರಂಟು ಕೂಡ ನಮಗೆ ಈ ಥರ ಫುಲ್ ಬರುತ್ತೆ. ಸೊ ಹುಕ್ ಕೊಟ್ಟಿದ್ದಾರೆ. ಬ್ಯಾಕು ಕೂಡ ಫುಲ್ ಬರುತ್ತೆ. ಸೊ ಈ ಥರ, ಅಂದರೆ ತುಂಬ ಹೈ ನೆಕ್ ಬರೋದಿಲ್ಲ, ಹಂಗಂತ ತುಂಬ ಡೀಪ್ ನೆಕ್ಕು ಬರೋದಿಲ್ಲ, ಒಂದು ಮೀಡಿಯಮ್ ನೆಕ್ಕಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸು. ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ. ಸೊ ಅದನ್ನು ರಿಟರ್ನ್ ಏನು ಹಾಕೋದಕ್ಕೆ ಹೋಗಲಿಲ್ಲ. ಇವೆರಡೂ ಕೂಡ ಬುಕ್ ಮಾಡಿದೆ. ಹಾಗೆ ಇನ್ನೂ ಕೆಲವೊಂದು ಸ್ವಲ್ಪ ಫ್ಯಾನ್ಸಿ ಟೈಪ್ ಬರ್ತಾ ಇದೆ ಅಲ್ವಾ ಇವಾಗೆಲ್ಲ, ಪ್ಯಾಚ್ ವರ್ಕ್, ಇಕ್ಕಟ್ಟು ಮತ್ತು ಕಲಂಕಾರಿ, ಸೊ ಈ ಥರ ಎಲ್ಲ ಬರ್ತಾ ಇದೆ. ಸೊ ಅದನ್ನು ಬೇರೆ ಯಾರ ಹತ್ರನಾದ್ರು ಈಗ ಸ್ಯಾರಿ ಸೆಲ್ಲಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ ಅವರು, ಸೊ ಆ ಕಡೆ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ಥರ ರೆಡಿಮೇಡ್ ಬ್ಲೌಸ್ಗಳನ್ನ ನಾವು ತರಿಸ್ಕೋಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಏನಿಲ್ಲ ಅಂದರೆ ಇವಾಗ ವರ್ಕ್ ಮಾಡಿಸ್ಕೊಂಡಾಗ ನಮಗೆ ಹೇಗೆ ಒಂದು 1000-1500 ಹಿಂಗಾಗುತ್ತೆ. ಸೊ ಅದು ಕೂಡ ಅಷ್ಟೇ ರೇಟ್ ಕೂಡ ಬಂದಿದೆ. ಸೊ ನಾನು ಕೆಲವೊಂದು ಕಡೆ ಸರ್ಚ್ ಮಾಡಿ ಕೆಲವೊಂದು ಕಡೆ ಕೇಳಿದಾಗ, ಆನ್ಲೈನಲ್ಲಿ ಬುಕ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ನಮಗೆ ಸೊ ಅಲ್ಲಿ ಕಾಣೋದೇ ಒಂದು, ಹಾಗೆ ನಮ್ಮ ಹತ್ರ ಬರೋದೇ ಒಂದು. ಅದನ್ನು ಬರಬೇಕು ಅಂದರೆ 1 ವೀಕ್ ಕಾಯಬೇಕು, ಅದನ್ನು ರಿಟರ್ನ್ ಕೊಡಬೇಕು ಅಂದರೆ ಮತ್ತೆ ಇನ್ನು 3-4 ಡೇಸ್ ಕಾಯ್ಕೊಂಡು ಕೂತ್ಕೋಬೇಕು. ಸೊ ಅದೆಲ್ಲ ಸುಮ್ಮನೆ ತಲೆನೋವು. ಅದಕ್ಕೆ ಈ ರೀತಿ ಸ್ಯಾರಿ ಸೆಲ್ಲಿಂಗ್ ಎಲ್ಲ ಇವಾಗೆಲ್ಲ ತುಂಬ ಜನ ಸ್ಯಾರಿ ಸೆಲ್ಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಥವ್ರದ್ರ ನಾನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ತರಿಸ್ಕೊಂಡಾಗ ನಿಮ್ಮ ಹತ್ರ ಇದನ್ನು ಕೂಡ ಶೇರ್ ಮಾಡ್ತೀನಿ, ಓಕೆನಾ. ಇನ್ನು ಸ್ಯಾರಿ ಹೇಳಿದೆ ನಿಮಗೆ, ಸ್ಯಾರಿನ ತೋರಿಸ್ತೀನಿ ಅಂತ. ಸದ್ಯಕ್ಕೆ ಅದು ಜಿಗ್ಜಾಗು ಮತ್ತು ಫಾಲಿಗೆ ಕೊಟ್ಟಿದ್ದೀನಿ, ಅದು ಅಲ್ಲಿಂದ ಬಂದ ಮೇಲೆ. ಸೊ ಅದ್ರದ್ದು ಬ್ಲೌಸ್ನು ಕೂಡ ನಾನೇ ಹೊಲ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಕಟ್ ಮಾಡಿ ಹೊಲ್ಕೊತೀನಿ. ಅದೆಲ್ಲನೂ ಕೂಡ ನಾನು ನೆಕ್ಸ್ಟು ಯಾವಾಗಲಾದ್ರೂ ನಿಮಗೆ ತೋರಿಸ್ತೀನಿ, ಅದು ತೊಗೊಂಡು ಬಂದಮೇಲೆ. ಓಕೆ, ಇವತ್ತಿನ ಒಂದು ಬ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ಶಿವರಾತ್ರಿ ಆಚರಿಸಿದ್ರಿ, ಹಾಗೆಯೇ ಯಾರೆಲ್ಲ ಜಾಗರಣೆ ಮಾಡಿದ್ರಿ ಎಲ್ಲನೂ ಕೂಡ ನನಗೆ ತಿಳಿಸಿ, ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಸೊ ನಮ್ಮ ಮನೆಯಲ್ಲಿ ಇಷ್ಟು ಸಿಂಪಲ್ಲಾಗೆ ಮಾಡಿದ್ವಿ. ಹಾಗೆ ಜಾಗರಣೆನೂ ಕೂಡ ಇರೋದಕ್ಕಾಗಲಿಲ್ಲ. ಅಮ್ಮನ ಮನೇಲಿದ್ದಾಗ ತುಂಬಾ ಜಾಗರಣೆ ಎಲ್ಲ ಮಾಡ್ತಾಯಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕೆಲಸಗಳ ಒತ್ತಡ ಆಗಿರ್ಬೋದು, ಹಾಗೆ ಮಗಂದು ಅದು ಇದು ಕೆಲಸಗಳೇ ಜಾಸ್ತಿ ಆಗಿರೋದ್ರಿಂದ ಸೊ ಜಾಗರಣೆ ಇರೋದಕ್ಕಾಗಲಿಲ್ಲ. ಸೊ ನೀವೆಲ್ಲ ಯಾರೆಲ್ಲ ಜಾಗರಣೆ ಇದ್ರಿ, ಹಾಗೆ ನಿಮ್ಮ ಮನೆಯಲ್ಲಿ ಶಿವರಾತ್ರಿ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.